ಶಕುನಿ, ಏಕೆ ಮೌನವಾಗಿರುವೆ? ಏಕೆ ಮೌನವಾಗಿರುವೆ? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು? ಏನಾಯಿತು? ಏನಾಯಿತು ನಿನ್ನ ಶಪಥ? ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಆಗಮ ಮರುಳಗಳೇ ಸತ್ತು! ಏಕೆ ಏಕೀ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕ್ಕೇಕೆ? ಏನು ಏನೀ ಪ್ರಯಾಗಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ತಾಂಡವ ನೃತ್ಯ? ಈ ಅಖಂಡ ಪರಮ ಕಂಠಕ್ಕೆ ಕುಹಕ ಕುಕ್ಷೀಕತೆಗಳ ಪ್ರವೀಣ ಮಾಸ್ತರ್ಯದ ಮಹಾ ನಿಪುಣ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಏ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಗ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು 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 ನಿನ್ನ ಎತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ ಸಹೋದರರು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀನು ನಮಗೆ ಕೊಡುತ್ತಿದ್ದ ಚಿತ್ರ ವಿಚಿತ್ರ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ ಎಂದಿಗೂ ಎಂದಿಗೂ ನನ್ನ ಗುಂಡಿಗೆಯು ನಡುಗಲಾರಂಭಿಸು, ಕೈ ಕಾಲುಗಳು ಕಂಪಿಸು, ನೂರಾರು ಬಾಣಗಳು ಒಂದೇ ಬಾರಿಗೆ ನನ್ನೆದೆಯನ್ನು ಹಿರಿದಂತೆ ಹೃದಯದಲ್ಲಿನ ದೇಶಾಗ್ನಿ ಜ್ವಾಲೆಯು ದಗದಗನೆ ಉರಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ನಮಗೆ ದಿನಕ್ಕೊಂದು ಇಡೀ ಅಲ್ಲ, ಒಂದೇ ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ. ಆದರೆ ನೀನು ಕೊಡುತ್ತಿದ್ದ ಒಂದು ಇಡೀ ಅಲ್ಲ, ಒಂದೊಡಲೆ ನೀರು ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದನ್ನೆಲ್ಲವನ್ನು ನನಗಿತ್ತು ನನ್ನ ಶ್ವಾಸದಲ್ಲಿ ಉಸಿರನ್ನು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಹಸಿವಿನ ಆಕ್ರಂದನದಿಂದ ಒಬ್ಬೊಬ್ಬರಾಗಿಯೇ ಸತ್ತರು. ಒಬ್ಬೊಬ್ಬರಾಗಿಯೇ ಸತ್ತರು. ಆ ದಾರುಣ ದೃಶ್ಯವು ದುರ್ಯೋಧನ, ಆ ದಾರುಣ ದೃಶ್ಯವನ್ನು ನೋಡು. ಆ ದಾರುಣ ದೃಶ್ಯವು ನನ್ನಿ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂಕುಶ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆದ್ದು ಕುಂದಿ ಕೃಶವಾಗಿರುವ ನನ್ನಿ ಶರೀರವನ್ನು ಅಣುವಾಗಿ ಚಿತ್ರವಾಗಿ ತುಂಡರಿಸಿ ನೋಡಿದರೆ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ವಾಕ್ಯಗಳನ್ನು ಬಿಟ್ಟು ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಸುಯೋಧನ, ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ.
ಏ ದುಷ್ಟ ದುರ್ವಿಧಿಯ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರನ್ನು ಓಲೈಸಿಕೊಂಡು ಹಸ್ತಿನಾವತಿ ರಾಜಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೋಪುರವಾದವು. ದುರ್ಯೋಧನ ಬರೀ ಗಾಳಿ ಗೋಪುರವಾದ. ಆದರೂ ಚಿಂತೆ ಇಲ್ಲ. ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಬಂಧುವಾಗಿ ಮಾತ್ರವಲ್ಲ, ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಧರಿಸಿ ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆಯನ್ನೇ ಎಳೆಯುತ್ತಾ ನಿನ್ನ ಮನಸ್ಸಿನ ಮೇಲೆ ಪಾಂಡವರ ದ್ವೇಷವನ್ನೇ ಕೆರಳಿಸುತ್ತಾ ನಿನ್ನನ್ನು ಅಡಿಗಡಿಗೂ ಅಡ್ಡ ದಾರಿಯಲ್ಲೇ ನಡೆಸಿದನು. ಇನ್ನು ಮುಂದೆ ಹಸ್ತಿನಾವತಿ ರಾಜ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿದನ. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಹಿತ ನಿನ್ನ ವಂಶವು ನಿರ್ವಂಶವಾಗುವುದನ್ನು ನನ್ನೀ ಕಣ್ಣುಗಳಿಂದ ಕಾಣುತ್ತೀನಿ. ಈ ಕಪಟ ದೂತ ವಿದ್ಯಾ ವಿಶಾರದ ಸೌಬಲ ರಾಜಶಕ್ತಿಗೆ ಎಲ್ಲಿಯದು ಸಮಾಧಾನ, ಎಲ್ಲಿಯದು ಶಾಂತಿ, ಎಲ್ಲಿಯದು ಆತ್ಮ ಸಂತೃಪ್ತಿ? ಅಣ್ಣ 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 ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ಹೊಳಬೇಡಿ ನನ್ನ ಅನುಜರೇ, ಅಳಬೇಡಿ ನನ್ನ ಅನುಜರೇ, ತೀರಿಸುವೆನು ಪ್ರತಿಕಾರವನ್ನು. ಅರಳಿದ ದಾಹವು ಎಲ್ಲೆಲ್ಲೋ ಹೊಳಬೇಡಿರಿ, ಹೊಳಬೇಡಿರಿ. ಅರಳಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಗುರುವಂಶರು. ಅಳಬೇಡಿ ನನ್ನ ಅನುಜರೇ, ತೀರಿಸುವೆನು ಪ್ರತಿಕಾರವನ್ನು.
ಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ನಿರೋಧನವನ್ನು ಮಾಡಿಸುವೆ ನಾನು. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗುಂಟಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ತಾಯಿಯಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನಿಡಿಸುವೆ. ನರಕದ ಮಾರ್ಗವನ್ನಿಡಿಸುವೆ. ಅವರಿಗೆ ಮಾವ ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಹಾಗೆ ಹೇಳು ಮಾವ, ನಾನು ಮಾಡಿದ ಕಾರ್ಯ ಯುಕ್ತವಾಯಿತೆ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತ ವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಏ ದುರ್ಯೋಧನ ಸಾರ್ವಭೌಮನು, ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳ ಶಕ್ತಿಯಿಂದ ಎಳೆ ಪಾಂಡವ ಸೈನ್ಯವನ್ನೇ ಸಮೂಹವಾಗಿ ನಾಶ ಮಾಡಿಬಿಡಬೇಕು. ಆದರೆ ಈ ಸ್ವಜಾತಿ ಹಿಂಸೆ, ಈ ಸ್ವಯೂತ ಕಲಹ ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋದಾಗಲೇ ಯುದ್ಧವು ಅಧರ್ಮ ಅಧರ್ಮ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅದನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಅಷ್ಟು ಪರಿಗ್ರಹವಲ್ಲ ಸುಯೋಧನ, ಅಲ್ಲವೇ? ಕೃಷ್ಣನ ಸ್ಥಿರಾದಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲದಲ್ಲಿ ರಾಜಸಭೆಯನ್ನು ನಡೆಸುವನಂತೆ, ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೆ ಸಹೋದರ, ಅವನ ಸತ್ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸು. ಅಗ್ರಜಾನ್ವಿತಕ್ಕೆ ಯದು ನಂದನನು, ಅಗ್ರಜಾನ್ವಿತಕ್ಕೆ ಯದು ನಂದನನು, ದಾಸಿ ಪುತ್ರ ವಿದುರನ ಸಂಧಿಸಲು ಗಣಕುಟೀರಕ್ಕೆ ಹೋಗಿದ್ದರೆ, ಗಣಕುಟೀರಕ್ಕೆ ಹೋಗಿದ್ದರೆ ಕೈಸಲದ ಬೋಧನೆಗೆ ಅಗ್ರಜ. ಅಗ್ರಜ ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದಾಸಿ ಪುತ್ರ ವಿದುರನ ಮುರುಕ ಜೋಪಡಿಯನ್ನು ಆಚರಿಸಿರುವಂತೆ ಅವನ ಅದೆಷ್ಟೊಂದು ಹೇಳೋಣ. ಅವಹೇಳನವಲ್ಲ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತ ಪರಾಧೀನನಾದ್ದರಿಂದ ಆತನಿಗೆ ವಿದುರನಂತಹ ಭಕ್ತರ ಮತ್ತಾರಿರುವರು. ಎಲ್ಲಿಗೆ ಹೋಗುವನು? ಎಲ್ಲಿಗೆ ಹೋದರೂ ನಾಳೆ ರಾಜಸಭೆಗೆ ಬಂದೇ ಬರುವನು. ಅಲ್ಲಿ ಕಾಲಿಗೆ ಅವನಿಗೆ ಸತ್ಕಾರ. ನಡೆ, ಅವನ ಸತ್ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸು. ರಾಯಭಾರಿಯಾಗಿ ಬರುತ್ತ ಕೃಷ್ಣನಿಗೆ ಸತ್ಕಾರವೇ ಸತ್ಕಾರ.
ಆ ದರ್ಪಿತ ಗೋಪಾಲನು ಸತ್ಕಾರವಂತ ಸತ್ಕಾರ ನನಗೊಪ್ಪದು ಒಪ್ಪದು. ಸಹೋದರ, ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಶಾಸನ ಮಾಡುವುದೇ ನನಗೆ ಒಂದೊಂದು ಸಾರಿ ದುಸ್ಸಾಹಸವೆನಿಸುತ್ತದೆ. ಭಾವ ನೋಡಿದೆಯಾ? ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪ. ಮದಗಜಗಳೆಷ್ಟಾದರೂ ಸಿಂಹಕ್ಕೆ ಸರಿಸಾಟಿ. ಅದಿರಲಿ, ಈಗೇನು ಮಾಡುವುದು? ಸಂಧಿಗೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಹಾ, ಹಾಗೇನಾದರೂ ಇದ್ದಿದ್ದರೆ ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ನಿನ್ನೆ ವೈಭವವನ್ನು ತೃಣೀಕರಿಸಿ ಕೇವಲ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ ಅಲ್ಲವೇ? ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸಿದೆ ಸುಯೋಧನ? ಮಾವ, ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ. ಸರಿಯಾಗಿ ಹೇಳಿದೆ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಧ್ವಂಸ ಮಾಡಲೆಂದೇ ಆತನು ಅವತರಿಸಿರುವ. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವ. ಅಲ್ಲವೇ? ಕಂಸ, ಜರಾಸಂಧ, ಶಿಶುಪಾಲ ನಿನಗೆ ಎಂತಹ ಮಿತ್ರ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅಲ್ಲವೇ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯ ಸುಯೋಧನ. ಹಾಗಿದ್ದ ಮೇಲೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಸ್ವಸಹಾಯ ಶೂರನಾದ ಈ ಚಕ್ರವರ್ತಿ ಆ ದರ ಕಾಯುವ ಗೊಲ್ಲನ ಮನೆಯ ಬಾಗಿಲಲ್ಲಿ ನಿಂತು ಸೈನ್ಯ ಸಹಾಯ ನೀಡಿದ್ದು ನನಗೆ, ಚಕ್ರೇಶ್ವರನಾದ ನನಗೆ ಉಚಿತವಾದ ಕಾರ್ಯವೇ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನಿದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಬಹಳ ಅವಶ್ಯಕವಾಗಿತ್ತು. ಹೌದು, ಆತನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ನನಗೆ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕು. ಅಲ್ಲವೇ? ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಸರಿಯಾಗಿ ಹೇಳಿದೆ ಸೋಮಲ ರಾಜ, ಸರಿಯಾಗಿ ಹೇಳಿದೆ. ನಿನ್ನಾಜ್ಞೆ ಹೊರತಾಗಿ ಪಾಂಡವರಿಗೆ ಸೂಜು ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಸರಿಯಾಗಿ ಹೇಳಿದೆ. ನಿನ್ನಾಜ್ಞೆ ಹೊರತಾಗಿ ಪಾಂಡವರಿಗೆ ಸೂಜು ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಧರ್ಮಗಳ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಾಂಡವರು ಪಗಡೆಯಾಟದಲ್ಲಿ ರಾಜ್ಯವನ್ನು ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಹೌದು. ಕ್ಷತ್ರಿಯ ವೀರರಿಂದ
ಅನುಭುಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯವನ್ನು ಬಯಸಿದ್ದೇ ಆದರೆ ಅದನ್ನು ರಣಭೂಮಿಯಲ್ಲಿ ಸೆಣಸಿ ಸರಿಯಾಗಿ ಹೇಳಿದೆ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬರ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೋಜಿಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಹೇಳು ಮಾವ. ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ನನ್ನ ಮಗುವೆ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ನಡೆ. ಆಗಲಿ ಸೋಬಲರಾಜ, ನಿನ್ನ ಆಜ್ಞೆಯ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಡೆ 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 ಮಾವ, ಹೋಗೋಣ. ನಡೆ 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 ಕುರುಕುಲದ ರಣಕಲಿ ನಡೆ. ನೀನಾಗುವೆ ರಣರಂಗದಲ್ಲಿ ಬೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಪ್ಪಿಸಿ ದ್ವೇಷಾಗ್ನಿ ಜ್ವಾಲೆಯೇ ಮಿಂಚಿನಂತೆ ಪ್ರಜ್ವಲಿಸಿ ಓರ್ಪಡಿಸುವ ಗುಡುಗು ಸಿಡಿಲುಗಳೇ ನಿನ್ನ ಧರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತಜ್ಞದ ವಿಷದ ಮಳೆಗೆ ಸಿಲುಕಿ ಕೊಚ್ಚಿ ಹೋಗುವ ಬಾವಿಗೆ. ಎಂದಿಗೆ ನಿನ್ನ ಪದಿಂದದ ರಸಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೋರಾಡಿ ಎದೆಯೊಡೆದು ಸಾಯುವಳು. ಅಂದೇ ಈ ಶಕುನಿಗೆ ಆನಂದ, ಅಂದೇ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರ ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರ